ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತೇಳಿ ಒಂದು ಕಡೆಗೆ ಯತ್ನಾಳರು ಯಡಿಯೂರಪ್ಪನವ್ರನ್ನ ಟೀಕೆ ಮಾಡ್ತಾರೆ ಮುಂದುವರಿದ್ದಾರೆ, ವಿಜೇಂದ್ರವ್ರನ್ನ ಟೀಕೆ ಮಾಡ್ತಾ ಮುಂದುವರಿದ್ದಾರೆ. ಜೊತೆಗೆ ನಾನೇ 2028 ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಪ್ರತಿಬಿಂಬಿಸ್ತಾ ನಡೆದಿದ್ದಾರೆ. ಅಂದರೆ ತಾನಾ ಮುಖ್ಯಮಂತ್ರಿ ಅಂತಂದ್ರೆ ಈಗಾಗಲೇ HD ಕುಮಾರಸ್ವಾಮಿಗಳು ತಾವು ಮುಖ್ಯಮಂತ್ರಿ ಅಂತೇಳಿ ಅವ್ರ ಮಗನಿಗಳಿಂದ ಹೇಳಿಸ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರು ತಮ್ಮ ಮಗನೇ ಮುಖ್ಯಮಂತ್ರಿ ಹೇಳಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಯಾರು ಮುಖ್ಯಮಂತ್ರಿಯಪ್ಪ? ಕಾಂಗ್ರೆಸ್ ಒಳಗೆ ಅದಾವ, ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತೇಳಿ ತಿಕ್ಕಾಟಗಳಿದ್ದಾವೆ. ಸಿದ್ದು ಮತ್ತು ನಮ್ಮ ಯಾರಪ್ಪ DK ಅವರಿಗೆ ಮತ್ತು ಅದೇ ಕಾಲಕ್ಕೆ ಸತೀಶ್ ಅವರಿಗೆ ಈ ಒಂದು ಟ್ರಯಾಂಗ್ಯುಲರ್ ಕಾಂಪಿಟೇಷನ್ ಅದ. ಬಟ್ ಸಿದ್ದು ಅವರು 2028 ಬಂದೇಳಿ ಸೋತ್ರ ಮಾತೇ ಇಲ್ಲ, ರಿಟೈರ್ ಆಗಿ ಹೋದರು. ತಪ್ಪಿ ಗೆದ್ರಪ್ಪ ಅಂದ್ರೆ ಮಾತು ಬೇರೆ. ಬಟ್ BJPಯಲ್ಲಿ ಹಂಗಿಲ್ಲ, ಗೆಲ್ಲಬೇಕಂತ ಅನಿವಾರ್ಯತೆ ಅದ. ಇಂಥ ಪ್ರಸಂಗದಲ್ಲೇ ಈ ನಮ್ಮ ಯತ್ನಾಳ್ ಮಾಡುವಂಥ ಈ ಒಂದು ಪಾರ್ಟಿ ಇದಕ್ಕೆ ವಿರೋಧಿ ಅಂತಿರೋ ಪಾರ್ಟಿ ಒಳಗಿಲ್ಲ. ಅವರು ಸ್ವತಂತ್ರ ಇದ್ದಾರೆ, ಪಾರ್ಟಿ ವಿರೋಧಿನ ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ಇದರಿಂದ ಮಾತ್ರ ಪೆಟ್ಟು ಬೀಳೋದು ಯಾರಿಗಪ್ಪ ಅಂದರೆ BJPಗೆ ಅನ್ನೋದು ಅತ್ಯಂತ ಸ್ಪಷ್ಟ ಮತ್ತು ಅಷ್ಟೇ ಏನಂತಿರೋದಕ್ಕೆ ಅದ್ರ ಜೊತೆಗೆ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇಲ್ಲೇ BJP ಕಡಿಮೆ ಆಗ್ತಾ ಹೋಗ್ತಾವೆ ಅನ್ನುವಂಥ ಮಾತು. ಅಂದ್ರೆ ಇದು ಒಡಕಾಯ್ತಪ್ಪ ಅಂದ್ರೆ ಓಟ್ ಹೊಡಿತಾವಪ್ಪ ಅನ್ನುವಂಥದ್ದು. ಆದರೆ ಅದೇನೂ ಇರಲಿ, ಈಗ ಮಾತ್ರ ಈ ಹೊಸ ಪಕ್ಷ ಕಟ್ಟೋದು